ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ 26ನೇ ತಾರೀಕು ನಮಗೆ ಶನಿವಾರ, ಶನಿ ತ್ರಯೋದಶಿ ಬಂದಿದೆ. ತ್ರಯೋದಶಿಯ ದಿನವೇ ಶನಿ ಸ್ವಾಮಿಯು ಹುಟ್ಟಿರುವಂಥ ಒಂದು ಶಕ್ತಿದಾಯಕವಾದ ದಿನ. ಅದು ನಮಗೆ ಶನಿವಾರ ಬೇರೆ ಕೂಡಿ ಬಂದಿದೆ. ತ್ರಯೋದಶಿ ಅಂದರೆ ತುಂಬ ಶಕ್ತಿದಾಯಕವಾಗಿರುತ್ತೆ. ಶಿವಸ್ವಾಮಿ ತನ್ನ ಕಂಠದಲ್ಲೇ ವಿಷವನ್ನು ಇಟ್ಕೊಂಡಾಗ, ಅಂದರೆ ವಿಷವನ್ನು ತಂದೆ ಸ್ವೀಕರಿಸಿ ನಮ್ಮ ಎಲ್ಲರನ್ನು ಕಾಪಾಡಿದಂಥ ಆ ಒಂದು ಗಳಿಗೆಯಲ್ಲಿ ದೇವಾನುದೇವತೆಗಳು ಕೂಡ ಶಿವಸ್ವಾಮಿಯ ಬಳಿ ಹೋದಂಥ ಒಂದು ದಿನ. ಆ ಗಳಿಗೆ ಕೂಡ ತ್ರಯೋದಶಿ ಅನ್ನೋದು ತುಂಬಾ ಚೆನ್ನಾಗಿ ಉಲ್ಲೇಖವಾಗಿದೆ. ಅದಕ್ಕೋಸ್ಕರ ತ್ರಯೋದಶಿಯ ದಿನ ನಾವು ಏನೇ ಮಾಡಿಕೊಂಡ್ರೂ ಕೂಡ ಅಮೃತ ಆ ಗಳಿಗೆಗಳು ನಮ್ಮ ಭೂಲೋಕದಲ್ಲಿ ಬಿದ್ದಾಗ ಎಲ್ಲಿ ಯಾವ ಜಾಗದಲ್ಲಿ ಬಿದ್ದಿರುತ್ತೋ ಆ ಜಾಗದಲ್ಲೇ ನಮಗೆ ಬೇವಿನ ಮರಗಳು ಬೆಳೆಯುವಂಥದ್ದು ಅನ್ನೋದು ಕೂಡ ಉಲ್ಲೇಖವಿದೆ. ಅಂದರೆ ಬೇವಿನ ಮರಗಳು ನಿಜವಾಗ್ಲೂ ನಾವು ಎಲ್ಲಂದರೆ ಅಲ್ಲಿ ಹಳ್ಳಿಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಆದರೆ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ನೀರು ಹಾಕೋದಿಲ್ಲ, ಗೊಬ್ಬರ ಹಾಕೋದಿಲ್ಲ, ಏನೂ ಮಾಡೋದಿಲ್ಲ. ಆದರೂ ಕೂಡ ಅದು ಎಷ್ಟು ಚೆನ್ನಾಗಿ ಬೆಳೆದೇ ಇರುತ್ತೆ ಅನ್ನೋದು ನಾವು ನೋಡ್ತೀವಿ. ದೇವತಾ ವೃಕ್ಷಗಳಿಗೆ ಎಲ್ಲಾದರೂ ನಾವು ಅದನ್ನು ಆರೈಕೆ ಮಾಡಿರ್ತೀವ? ಇಲ್ಲ. ಆದರೆ ನಮ್ಮ ಮನೆಗಳ ಹತ್ರ ಇಟ್ಕೊಂಡಿರೋ ಗಿಡಗಳನ್ನ ಮಾತ್ರ ನಾವು ಆರೈಕೆ ಮಾಡ್ತಾ ಇರ್ತೀವಿ, ನೀವು ನೋಡಬಹುದು. ಆದರೆ ದೇವತಾ ವೃಕ್ಷಗಳಿಗೆ ಯಾರು ನೀರು ಹಾಕ್ತಾರೆ, ಯಾರು ಗೊಬ್ಬರ ಹಾಕ್ತಾರೆ? ಅಷ್ಟು ಸೊಂಪಾಗಿ ಹೆಂಗೆ ಬೆಳೆದೇ ಇರುತ್ತೆ. ಅದೆಲ್ಲವೂ ದೇವರ ಇಚ್ಛೆ, ದೇವರ ಅನುಗ್ರಹ. ಅದಕ್ಕೋಸ್ಕರನೇ ಬೇವಿನ ಮರ ಅನ್ನೋದು ನಮ್ಮ ಕಣ್ಣೀರನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ಬಾಧೆಗಳನ್ನು ತೆಗೆದುಕೊಳ್ಳುವಂಥ ಅತೀತ ಶಕ್ತಿಗಳನ್ನು ಹೊಂದಿರುವಂಥ ದೇವತಾ ವೃಕ್ಷಗಳಲ್ಲಿ ಬೇವಿನ ಮರ ತುಂಬಾ ಒಂದು ಒಳ್ಳೆಯ ಗಿಡ. ಅದಕ್ಕೋಸ್ಕರನೇ ಎಲ್ಲ ಪರಿಹಾರಗಳನ್ನು ಕೂಡ ಕೆಲವೊಂದು ದಿನಗಳಲ್ಲಿ ನಾವು ಬೇವಿನ ಮರದ ಹತ್ತಿರ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು. ಆ ಪರಿಹಾರವನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಹಾಗೆ ಶನಿ ಸ್ವಾಮಿಯ ಒಂದು ಮಂತ್ರವನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಶನಿವಾರ ಕೂಡಿ ಬಂದಿರೋದ್ರಿಂದ ಆ ದಿನಗಳಲ್ಲಿ ಎಣ್ಣೆ ಪದಾರ್ಥಗಳನ್ನು, ಕಬ್ಬಿಣದ ಪದಾರ್ಥಗಳನ್ನು ಹಾಗೂ ವುಡನ್ ವಸ್ತುಗಳನ್ನು ಯಾರು ಅಷ್ಟೇ ಮನೆಗೆ ಕೊಂಡುಕೊಂಡು ಬರಬೇಡಿ. ಪೊರಕೆಯನ್ನು ಕೂಡ ಹೊಸದಾಗಿ ಅಮಾವಾಸ್ಯೆ ದಿನಗಳಲ್ಲಿ, ಶನಿವಾರದ ದಿನಗಳಲ್ಲಿ ಕೊಂಡುಕೊಂಡು ಬರಬೇಡಿ. ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಈ ಥರ ತಪ್ಪುಗಳನ್ನು ನಮಗೆ ಗೊತ್ತೋ ಗೊತ್ತಿಲ್ಲದೋ ಮಾಡಿಬಿಡ್ತೀವಿ, ಆಗ ಕಷ್ಟಕ್ಕೆ ಗುರಿಯಾಗ್ತೀವಿ ಸ್ನೇಹಿತರೆ. ಸುಮಾರು ಜನ ಈ ಫ್ಯಾನ್ಸಿ ಸ್ಟೋರ್ಗೆ ಹೋದಾಗ ಈ ಏರ್ ಕ್ಲಿಪ್ಸ್ ಇದೆಲ್ಲನೂ ಇರುತ್ತಲ್ವ, ಅದನ್ನೆಲ್ಲ ಕೊಂಡ್ಕೊಂಡು ಬಂದುಬಿಡ್ತಾರೆ. ಆದರೆ ನಿಮಗೆ ಈ ಥರ ಶನಿ ತ್ರಯೋದಶಿ ಶನಿವಾರದ ದಿನ ಬಂದಿದೆ. ಪ್ಲಸ್ ಶನಿವಾರದ ದಿನಗಳಲ್ಲಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥದ್ದು, ಈ ನೈಫು, ಚಾಕು, ಈ ಥರ ನಾವು ಏನು ಶಾರ್ಪಾಗಿರುತ್ತೆ ನೋಡಿ, ಅದು ಯಾವುದೇ ಆಗಿರಬಹುದು ತಗೊಂಡು ಬರಬಾರ್ದು. ಹಾಗೆ ಉಪ್ಪನ್ನು ಕೂಡ ಮನೆಗೆ ಆ ದಿನ ಕೊಂಡುಕೊಂಡು ಬರಬಾರ್ದು. ಸಾಸುವೆಯನ್ನು ಕೊಂಡುಕೊಂಡು ಬರಬಾರ್ದು. ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಳಿ. ಈ ಒಂದು ಎಳ್ಳೆಣ್ಣೆ ಇರುತ್ತಲ್ವ, ಅದು ಅಷ್ಟೇ ಎಕ್ಸ್ಪೆಷಲಿ ಆ ದಿನಗಳಲ್ಲಿ ತಗೊಂಡು ಬರಲೇಬೇಡಿ. ತಲೆಗೆ ಎಣ್ಣೆಯನ್ನು ಶನಿವಾರದ ದಿನಗಳಲ್ಲಿ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಎಲ್ಲವೂ ಕೂಡ ಕೆಲವೊಂದು ನಾವು ಗಮನದಲ್ಲಿಟ್ಕೊಂಡು ಫಾಲೋ ಮಾಡಿದ್ರೆ ನಮಗೆ ತುಂಬ ಉತ್ತಮವಾದ ದಿನಗಳನ್ನು ನಾವು ಲೀಡ್ ಮಾಡ್ತೀವಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡೂ ಕೂಡ ಸಮಾನವಾಗಿರುತ್ತೆ. ಆದರೆ ಜಾಸ್ತಿ ನಾವು ಯಾವುದನ್ನು ರಿಸೀವ್ ಮಾಡ್ಕೊಳ್ತೀವಿ ನೋಡಿ, ಅದು ನಮಗೆ ಇನ್ನೂ ಅಂತ ದುಪ್ಪಟ್ಟಾಗುತ್ತೆ. ಇದನ್ನು ನೀವು ತಿಳ್ಕೊಂಡಿರಿ ಅಷ್ಟೇ. ಶನಿವಾರದ ದಿನ ಮತ್ತೊಂದು ತುಂಬ ಈಸಿಯಾಗಿರುವಂಥದ್ದು. ಶನಿ ಸ್ವಾಮಿ ಯಾವಾಗಲೂ ಅಷ್ಟೇ ತಾಯಿಯನ್ನು ಅತೀತ ಗೌರವಗಳಿಂದ, ಪ್ರೀತಿಯಿಂದ ನಡೆಸ್ಕೊಳ್ಳುವಂಥದ್ದು. ತುಂಬ ಪ್ರೀತಿಕರ ಆ ತಂದೆಗೆ. ಅದಕ್ಕೋಸ್ಕರ ಪೇರೆಂಟ್ಸ್ನ ನಾವು ಪ್ರೀತಿಯಿಂದ ನೋಡ್ಕೊಳ್ಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು. ಅವ್ರು ನಮ್ಮ ಕಡೆಯಿಂದ ಏನೂ ಅಪೇಕ್ಷೆ ಪಡೋದಿಲ್ಲ. ನಮ್ಮನ್ನು ನಾವು ಅವ್ರನ್ನ ಚೆನ್ನಾಗಿದ್ದೀವ ಅಂತಂದ್ಬಿಟ್ಟು ಕೇಳಿಕೊಂಡು ಆಶೀರ್ವಾದ ಮಾಡಿಸ್ಕೊಂಡ್ರೆ, ಅವ್ರ ಹತ್ರ ದಿನಕ್ಕೆ ಒಂದು ಸಾರಿ ಆದರೂ ಮಾತಾಡಿದ್ರೆ ನಿಜವಾಗ್ಲೂ ಈ ಥರ ಕಾಣಿಸುವ ದೇವರು ಅನ್ನೋದು ನಮಗೆ ತಂದೆ ತಾಯಿ ಇರ್ತಾರಲ್ವ, ಅವ್ರನ್ನ ಮಾತಾಡಿಸಿ ಅವರ ಹತ್ರ ಚೆನ್ನಾಗಿದ್ದರೆ ನಾವು ದೇವಾನುದೇವತೆಗಳ ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ಅಂತಂದ್ಬಿಟ್ಟು ಆ ತಂದೆ ತಿಳಿಸಿರುವಂಥದ್ದು. ಈ ಪರಿಹಾರಗಳನ್ನು ಇದೆಲ್ಲವೂ ಕೂಡ ನಮಗೆ ಒಂದು ಲೈಫಲ್ಲಿ
ಒಂದು ರೊಟೀನ್ ಥರ ಇರಬೇಕು ಸ್ನೇಹಿತರೆ. ಇದೆಲ್ಲವೂ ಒಂದು ಶಿಸ್ತನ್ನು ನಾವು ಕ್ರಮಬದ್ಧವಾಗಿ ರಿಸೀವ್ ಮಾಡಿಕೊಂಡಾಗ, ಅದನ್ನು ಫಾಲೋ ಮಾಡಿದಾಗ ನಮ್ಮ ಜೀವನ ನಿಜವಾಗ್ಲೂ ತುಂಬಾ ಉತ್ತಮವಾಗಿರುತ್ತೆ. ಏನೇ ಕಷ್ಟ ಬಂದರೂ ಕೂಡ ನಾವು ಆ ಕಷ್ಟಕ್ಕೆ ಎದುರೋದಿಲ್ಲ. ಕಷ್ಟ ಬರಲಿ, ದೇವರಿದ್ದಾರೆ ಅಂತಂದ್ಬಿಟ್ಟು ನಮಗೆ ಇನ್ನಷ್ಟು ಧೈರ್ಯ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಅದರ ಜೊತೆ ನೀವು ಬೇವಿನ ಮರ ನಿಮ್ಗೆ ಎಲ್ಲಾದರೂ ಕಾಣಿಸುತ್ತಲ್ವಾ, ಆ ಬೇವಿನ ಮರದ ಹತ್ರ ನೀವು ಹೋಗಿದ್ದೆ. ದೇವತಾ ವೃಕ್ಷಗಳು ಅಂತ ಮೊದಲೇ ತಿಳಿಸಿದೆ. ಒಂದು 5-10 ನಿಮಿಷ ನೀವು ಬೇವಿನ ಮರದ ಹತ್ರ ನಿಂತ್ಕೊಂಡು ಕೇಳಿಕೊಂಡು ಆ ತಾಯಿ ಹತ್ರ ನಮಸ್ಕಾರ ಮಾಡಿಬಿಟ್ಟಿದ್ದೆ. ಈ ಮಂತ್ರವನ್ನು ಹೇಳಿಬಿಟ್ಟು ಬಂದರೆ ಸಾಕಾಗುತ್ತೆ. ಶನೇಶ್ವರ ಸ್ವಾಮಿಯೇ ಹೇಳಿರುವಂಥದ್ದು. ನಾವು ಎಲ್ಲಿ ಬೇವಿನ ಮರಗಳು ಕಾಣಿಸುತ್ತೋ ಆ ಬೇವಿನ ಮರದ ಹತ್ರ ನಿಂತ್ಕೊಂಡಿದ್ದೆ. ನಮಸ್ಕಾರ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ನಾವು ಸಾಧ್ಯವಾದರೆ ದೇವಸ್ಥಾನಗಳ ಬಳಿ ಇರುತ್ತಲ್ವ, ಆ ದೇವಸ್ಥಾನಗಳ ಹತ್ರ ಇರುವಂಥ ಬೇವಿನ ಮರದ ಹತ್ರ ದೀಪ ಹಚ್ತಾರೆ. ಎಷ್ಟೋ ಜನ ಅವರವರ ಪ್ರಾಪರ್ಟಿಗಳಲ್ಲಿ ಬೇವಿನ ಮರವನ್ನು ನೆಟ್ಟಿರ್ತಾರೆ, ಪೂಜೆಯನ್ನು ಮಾಡ್ತಾರೆ. ಎಷ್ಟು ಶಕ್ತಿದಾಯಕವಾಗಿರುತ್ತೆ. ಆ ಭೂಮಿಯನ್ನು, ಮನೆಯನ್ನು, ನಮ್ಮನ್ನು ಎಲ್ಲರನ್ನೂ ಕಾಪಾಡುವಂಥದ್ದು ಮಹಾತಾಯಿ. ಅದಕ್ಕೋಸ್ಕರ ಈ ರೀತಿ ನೀವು ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಬೇವಿನ ಮರಕ್ಕೆ ನಮ್ಮೆಲ್ಲ ಕಷ್ಟಗಳನ್ನು, ನಮ್ಮ ಬಳಿ ಇರುವಂಥ ನೆಗೆಟಿವಿಟಿನೆಲ್ಲ ಹೇಳ್ಕೊಳ್ಳುವ ಶಕ್ತಿ ಆ ಮರಕ್ಕೆ ಇದೆ. ಅದಕ್ಕೋಸ್ಕರನೇ ಸಾಧ್ಯವಾದರೆ ನೀವೇನಾದರೂ ದೇವಸ್ಥಾನಗಳಲ್ಲಿ ಇರುವ ಮರದ ಹತ್ತಿರ ಹೋದರೆ ಪುಟ್ಟದಾಗಿ ದೀಪ ಹಚ್ಚುವ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಅಮಾವಾಸ್ಯೆ ದಿನಗಳಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಕಠಿಣ ಪರಿಸ್ಥಿತಿಗಳನ್ನು ನೀವೇನಾದರೂ ಎದುರಿಸ್ತಾ ಇದ್ದರೆ ಸ್ನೇಹಿತರೆ, ಸಮಸ್ಯೆಗಳು ಅನ್ನೋದು ಬಿಟ್ಟು ಬಿಡದೆ ಕಾಡ್ತಾ ಇದ್ದರೆ, ಆ ದಿನಗಳಲ್ಲೇ ಬರುವಂಥ ಒಳ್ಳೆಯ ಶಕ್ತಿ ಅನ್ನೋದಿರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ಕೊಳ್ಬೇಡಿ. ಆ ದಿನಗಳಲ್ಲಿ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಕಷ್ಟಗಳು ಅನ್ನೋದು ಜಾಸ್ತಿ ದಿನ ಇರೋದಿಲ್ಲ. ಆದರೆ ಆ ದಿನಗಳನ್ನು ನಾವು ಮತ್ತೆ ಮಿಸ್ ಮಾಡಿಬಿಟ್ಟು ಈ ಥರ ಒಳ್ಳೆಯ ಯಾವುದಾದ್ರೂ ಒಂದು ದಿನವನ್ನು ತಿಳಿಸೋಕ್ಕೆ ಸಮಯವನ್ನು ತಿಳಿಸಿ ಅಂತ ಕೇಳ್ತೀರಾ. ಈ ಬಂದಿರುವಂಥ ಅವಕಾಶವನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಸಾಲದ ಸಮಸ್ಯೆ ಆಗಿರಬಹುದು, ಮನೆಯಲ್ಲಿ ಯಾವುದೇ ರೀತಿಯ ದಿನನಿತ್ಯದ ಸಮಸ್ಯೆಗಳಾಗಿರಬಹುದು, ತುಂಬ ವರ್ಷಗಳಿಂದ ಬಿಟ್ಟು ಬಿಡದೆ ಕಾಡ್ತಾ ಇರುವಂಥ ಒಂದು ಕಷ್ಟಗಳೇ ಆಗಿರಬಹುದು ಅಥವಾ ಕೋರಿಕೆಗಳೇ ಆಗಿರಬಹುದು. ಯಾವುದೋ ಒಂದು ನಮಗೆ ಅದರಿಂದ ತುಂಬ ಅಸಮಾಧಾನವಾಗಿದೆ, ಯಾವುದೋ ಒಂದು ನೆರವೇರಿದ್ರೆ ಸಾಕಪ್ಪ ಅನ್ನೋ ಥರ ಇದ್ದರೆ ಅದನ್ನು ಕೂಡ ನೀವು ಕೇಳ್ಕೊಳ್ಳಿ. ಯಾಕಂದರೆ ಮನುಷ್ಯ ಅಂದ ಮೇಲೆ ಎಲ್ಲವೂ ಚೆನ್ನಾಗಿರಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಆದರೆ ಎಲ್ಲವೂ ಚೆನ್ನಾಗಿದ್ಬಿಟ್ರೆ ನಾವು ದೇವ್ರನ್ನೇ ಮರ್ತು ಬಿಡ್ತೀವಿ. ಪ್ರತಿನಿತ್ಯ ಬರುವಂಥ ಕಷ್ಟಗಳನ್ನು ನಾವು ಮೆಟ್ಟಿ ಮುಂದೆ ಹೋಗೋದಕ್ಕೆ ಅಂತಲೇ ಈ ಒಂದು ಶಕ್ತಿದಾಯಕವಾದ ಪರಿಹಾರಗಳು ಅನ್ನೋದು ಇರೋದು. ಈ ಮಂತ್ರ ಕೂಡ ನಾನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಬೇವಿನ ಮರದ ಹತ್ರ ನಿಂತ್ಕೊಂಡು ಪುಟ್ಟದಾಗಿ ದೀಪ ಹಚ್ಚಿದ್ರೆ ಆಯಿತು, ಇಲ್ಲಾಂದರೆ ಪರವಾಗಿಲ್ಲ. ಈ ಮಂತ್ರವನ್ನು ಪಠಣೆ ಮಾಡಿ ಕೈ ಮುಕ್ಕೊಂಡು ಸ್ನೇಹಿತರೆ, ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಈ ಮಂತ್ರ ನೀವು 11 ಬಾರಿ ಅಥವಾ 21 ಬಾರಿ, ಎಷ್ಟು ಬಾರಿ ಆದರೂ ನಿಮಗೆ ತೋಚದ ಹಾಗೆ ಹೇಳ್ಕೊಳ್ಳಿ. ಮಂತ್ರವನ್ನು ನೀವು, ಇದು ಡಿಸ್ಪ್ಲೇ ಆಗಿದೆ, ಸ್ಕ್ರೀನ್ಶಾಟ್ ಹೊಡೆದು ಕೂಡ ಈ ಮಂತ್ರವನ್ನು ನೀವು ಬೇವಿನ ಮರದ ಹತ್ರ ನಿಂತ್ಕೊಂಡು ಏನಾದರೂ ಕೇಳಿಕೊಂಡ್ರೆ ಕೋರಿಕೆಗಳು ತಪ್ಪದೇ ನೆರವೇರುವಂಥದ್ದಾಗುತ್ತೆ. ಆ ತಂದೆಯ ಅನುಗ್ರಹ ಅನ್ನೋದು ಸಿಗುತ್ತೆ ನಮಗೆ. ಆಗ ಎಷ್ಟೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ. ಸುಲಭವಾದ ವಿಧಾನವನ್ನು ತಿಳಿಸಿದ್ದೀನಿ, ಮಾಡ್ಕೊಂಡು ನೋಡಿ. ಎಲ್ಲರೂ ಸಂತೋಷವಾಗಿರಿ. ಆ ದಿನವನ್ನು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ.